ಶ್ರೀ ಶ್ರೀರಂಗಪಟ್ಟಣ ಜನತೆಗೆ, ಮಂಡ್ಯ ಜನತೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಿಂದ ಸಾಕಷ್ಟು ಜಿಲ್ಲೆಗಳಿಂದ, ಊರುಗಳಿಂದ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ನಾವು ಯಾವಾಗಲೂ ನಿಮಗೆ ಚಿರಋಣಿ. ಇವತ್ತು ನಾವೊಂದು ವ್ಯಕ್ತಿನ ಸಮಾರಂಭಿಸ್ತಾ ಇಲ್ಲ, ಒಂದು ವ್ಯಕ್ತಿತ್ವನ ಸಮಾರಂಭಿಸ್ತಾ ಇದ್ದೀವಿ. ಒಂದು ಕೆಲಸದಲ್ಲಿ 25 ವರ್ಷಗಳು ಇರ್ಬೋದು, ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ 25 ವರ್ಷಗಳು ಇರೋದು ಬಹಳ ಕಷ್ಟ. ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ಬಟ್ ಅವ್ರು ಅದನ್ನು ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಬೋದು. ಅವರು ಶಕ್ತಿ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಅಣ್ಣನ ಶಕ್ತಿ. ನಾನು ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತೀನಿ. ಸಾಕಷ್ಟು ಜನ ನಾವಿವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದರೆ ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ನೇಹಿತರ ಆಗಬೇಕು. ಯಾಕೆ ನಾವಿಷ್ಟು ಜನ ಅವ್ರ ಜೊತೆ ಇದ್ದೀವಿ, ಯಾಕೆ ನೀವಿಷ್ಟು ಜನ ಅವ್ರ ಜೊತೆ ಇದ್ದಾರೆ ಅಂದರೆ ಕಾರಣ ಅವರ ವ್ಯಕ್ತಿತ್ವ, ಅವರ ನಡವಳಿಕೆ. ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬರೀ ಇಲ್ಲ, ಅವರು ಇಂಡಸ್ಟ್ರಿನ ಆಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರು ಹೇಗಿದ್ದಾರೆ ಹಾಗೇ ಇದ್ದು ಬಂದಿದ್ದಾರೆ. ಬೇರೆಯವ್ರಿಗೋಸ್ಕರ ಯಾವತ್ತೂ ನಾಟಕ ಮಾಡಿಲ್ಲ, ಬೇರೆಯವ್ರಿಗೋಸ್ಕರ ಹಿಂಗಿರಬೇಕು ಹಂಗಿರ್ಬೇಕು ಅಂತ ಯೋಚನೆ ಮಾಡಿಲ್ಲ. ಅವ್ರು ಹೇಗಿದ್ರು ಆಗಿದ್ದಾರೆ. ಅದು ಧೈರ್ಯ, ಅದು ಗುಂಡಿಗೆ, ಅದನ್ನು ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಇವತ್ತು ಬರೀ ಚಿತ್ರರಂಗಕ್ಕೆ ಅಲ್ಲ, ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿ, ಒಂದು ಬೆನ್ನೆಲುಬಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಸ್ನೇಹಿತನಾಗಿ. ಎಷ್ಟೋ ಜನ ಸುಮಮ್ಮ ಹೇಳ್ತಿದ್ರು ಮಗ ಅಂತ, ನಮ್ಮನೇಲೂ ಹಾಗೆ. ನಮ್ಮಿಬ್ಬರಿಗಿಂತ ಮೊದಲು ಅಣ್ಣನೇ. ಅದಕ್ಕೂ ಸ್ವಲ್ಪ ಕೆಲವು ಸತಿ ಬೇಜಾರಾಗುತ್ತೆ ಅಷ್ಟೇ, ಯಾಕಂದರೆ ನಮ್ಮ ಮಾತು ಕೇಳಿದ್ರು ಅಣ್ಣನ ಮಾತು ಕೇಳ್ತಾರೆ ಮನೇಲಿ. ಸೊ ಇದು ಈ ಥರ ಸಮಾರಂಭಗಳು ಮತ್ತೆ ಮತ್ತೆ ಆಗ್ತಾನೇ ಇರಲಿ. ಕಾಟೇರಂಥ ಸಿನಿಮಾಗಳು ಬರ್ತಾನೆ ಇರಲಿ. ನೀವು ಅದು ಸಿನಿಮಾಗಳನ್ನ ನೋಡ್ತಾನೆ ಇರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾಕಾಲ ಇರಲಿ. ಯಾಕಂದರೆ ಹಿ ಡಿಸರ್ವ್ಸ್ ಇಟ್. ಅವ್ರ ಹತ್ರ ಇವತ್ತು ಏನೇನಿದೆ, ಈ ಪ್ರೀತಿ ಏನಿದೆ, ಪ್ರತಿ ಒಂದೊಂದು ಹನಿನೂ ಹಿ ಡಿಸರ್ವ್ಸ್ ಇಟ್. ಯಾಕಂದರೆ ಅವ್ರು ಕಷ್ಟಪಟ್ಟು ಅದನ್ನು ಗಳಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆ ಹೀಗೆ ಸದಾಕಾಲ ಇರಲಿ. ಆ ಭಗವಂತ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಮಾತುಗಳನ್ನ ಹಾಡಿದ್ರಿ. ಆ್ಯಂಡ್ ಪ್ರಣವ್ ಅವರೇ, ನೀವು ಹೇಳಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು? ನಮಸ್ಕಾರ ಶ್ರೀರಂಗಪಟ್ಟಣ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚಿಕ್ಕವನು ಅಣ್ಣನ ಬಗ್ಗೆ ಮಾತಾಡೋಕ್ಕೆ. ಅವರು ಹೀರೋ ಆಗಲ್ಲ, ಒಬ್ಬ ಅಣ್ಣನಾಗಿ ಅವ್ರ ಬಗ್ಗೆ ಅವ್ರ ತಮ್ಮನಾಗಿ ಮಾತಾಡ್ತೀನಿ ನಾನು ಇವತ್ತು. ಅವರು ನಡ್ಕೊಳ್ಳೋ ರೀತಿ, ನಮ್ಮನ್ನು ಸಪೋರ್ಟ್ ಮಾಡೋ ರೀತಿ, ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅವ್ರು ಗಳಿಸಿರೋ ಪ್ರೀತಿ ಇವಾಗ ಇದು ನೋಡ್ತಾ ಇದ್ದೀವಿ ಈಗ. ಆಮೇಲೆ ಅವ್ರು ಬರೀ ನಮಗೆ ಒಬ್ಬ ಅಣ್ಣ ಅಲ್ಲ, ಒಬ್ಬ ದಾರಿದೀಪ ಆಗಿದ್ದಾರೆ ನಮಗೆ. ನಮ್ಮ ಎಲ್ಲ ಯಂಗ್ಸ್ಟರ್ಸ್, ನಮ್ಮ ಕಲೀಗ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ. ನಾವೆಲ್ಲರೂ ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣ. ಅದಕ್ಕಿಂತ ನಮಗೆ ಇನ್ನೇನು ಬೇಕು? ಆಮೇಲೆ ಅವ್ರ ಡೆಡಿಕೇಶನ್ ಬಗ್ಗೆ ಮಾತಾಡಲೇಬೇಕು. ನಮಗೆ ಎಲ್ಲರಿಗೂ ಜೋಕ್ ಮಾಡ್ತಾ ಇರ್ತಾರೆ ಅವಾಗ, ಅಣ್ಣ ಏನಣ್ಣ ಇಷ್ಟೊಂದು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಣ್ಣ, ಇಷ್ಟೊಂದು ವರ್ಕೌಟ್ ಮಾಡ್ತೀಯ ಅಂದರೆ, ಮತ್ತೆಪ್ಪ ನಿಮಗೆಲ್ಲ ಕಾಂಪಿಟೇಷನ್ ಕೊಡೋದು ಬೇಡವಾ ನಾವು ಅಂತ. ಸೊ ಇವಾಗ ಸ್ಟಾರ್ಟಿಂಗ್ ಮೊದಲನೇ ದಿವಸದಿಂದ ಡೆಡಿಕೇಶನ್ ಹೆಂಗಿತ್ತು ಅವ್ರಿಗೆ, ಇವತ್ತವರೆಗೂ ಡೆಡಿಕೇಶನ್ ಹಂಗೆ ಇದೆ. ಅಣ್ಣ ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಈ ಥರ ಸಪೋರ್ಟು ನಾವು ಯಾವಾಗಲೂ ನಿಮ್ಮ ಹಿಂದೆ ಈ ಥರನೇ ಇದ್ದಿರ್ತೀವಿ, ಜೊತೆಗೇ ಇರ್ತೀವಿ. ವಿ ಲವ್ ಯು ಅಣ್ಣ, ವಿ ಲವ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಅಗೇನ್. ಥ್ಯಾಂಕ್ ಯು ಶ್ರೀರಂಗಪಟ್ಟಣ. ಥ್ಯಾಂಕ್ ಯು ಸೋ ಮಚ್.